ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಅಡಿಕೆಗೆ ಕರಿಮೆಣಸು ಬಳ್ಳಿ ಎಷ್ಟು ಚೆನ್ನಾಗಿ ಹಬ್ತಾ ಇದೆ ಅಂತ. ಇದು ನಾನು ಕಳೆದ ವರ್ಷ ನೆಟ್ಟಂತಹ ಬಳ್ಳಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಅತಿ ಕಡಿಮೆ ಖರ್ಚಿನಲ್ಲಿ, ಅಂದರೆ ಕೂಲಿಯಲ್ಲಿ ಕೂಡ ಬೇಡ, ಆ ರೀತಿಯ ಒಂದು ಪದ್ಧತಿಯಲ್ಲಿ ಕರಿಮೆಣಸಿನ ಬಳ್ಳಿಯನ್ನು ನಮ್ಮ ಅಡಿಕೆ ತೋಟಕ್ಕೆ ಹೇಗೆ ನಾಟಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇದು ಕೂಡ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯಲ್ಲಿ, ಅಂದರೆ ನಾವು ಜಾಸ್ತಿ ಒಂದು ಹಣವನ್ನು ಉಪಯೋಗಿಸಲಿಕ್ಕಿಲ್ಲ, ಖರ್ಚು ಮಾಡಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ನಾವೇ ಸ್ವಂತವಾಗಿ ಕೂಲಿ ಆಳುವಿನ ಒಂದು ಅಗತ್ಯ ಇಲ್ಲದೆ ಕೂಡ ನಾವು ಕೃಷಿ ಮಾಡಬಹುದು ಸ್ನೇಹಿತರೆ, ಕರಿಮೆಣಸು ಆಗಿರಲಿ ಯಾವುದಾಗಿರಲಿ. ಆದರೆ ಈ ವಿಡಿಯೋದಲ್ಲಿ ನಾನು ಕರಿಮೆಣಸಿನ ಬಳ್ಳಿಯನ್ನು ಹೇಗೆ ನಾಟಿ ಮಾಡೋದು ಅಂತ ತೋರಿಸ್ತೇನೆ. ಫನ್ಯೂರ್ ಒಂದು ವೆರೈಟಿಯ ಒಂದು ಬಳ್ಳಿ ಇದೆ. ಇದು ಟಾಪ್ ಶೂಟ್ ಬಳ್ಳಿ. ನನ್ನ ಸ್ನೇಹಿತರು ಅತ್ಯುತ್ತಮ ಗುಣಮಟ್ಟದ ಬಳ್ಳಿಯನ್ನು ನನಗೆ ಕೊಟ್ಟಿದ್ದಾರೆ. ಈಗ ನಾನು ಅಡಿಕೆ ಗಿಡಕ್ಕೆ ನೆಡಲಿಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ಮುಂದಿನ 5 ವರ್ಷದಲ್ಲಿ ನನ್ನಲ್ಲಿ ಕರಿಮೆಣಸು ಕೃಷಿ ಕೂಡ ಇರಬೇಕು, ಕರಿಮೆಣಸಿನ ಇಳುವರಿಯನ್ನು ನಾನು ಪಡಿಬೇಕು ಸ್ನೇಹಿತರೆ. ಅಡಿಕೆ ತೋಟದ ಒಳಗಡೆ ವಿವಿಧ ರೀತಿಯ ಎಡೆ ಕೃಷಿ ಮಾಡಬೇಕು, ಅದರಲ್ಲಿ ಈ ಕರಿಮೆಣಸು ಕೂಡ ಒಂದು. ಹಾಗಾಗಿ ನನಗೆ ಒಂದು ಒಳ್ಳೆಯ ಬಳ್ಳಿಯನ್ನು ಕೊಟ್ಟಿದ್ದಾರೆ, ಟಾಪ್ ಶೂಟ್ ಬಳ್ಳಿ. ನೋಡಿ ಸ್ನೇಹಿತರೆ, ನಾನು ಯಾಕೆ ಕೂಲಿ ಆಳುವಿನ ಅಗತ್ಯ ನಿಮಗೆಲ್ಲ ಬೇಡ ಅಂತ ಹೇಳೋದು ಅಂತ ಹೇಳಿದರೆ, ಹೆಚ್ಚಿನ ಕೃಷಿಕರಿಗೆಲ್ಲ ನಾವು ಕೃಷಿ ಮಾಡುವಾಗ ಇದು ಕೂಲಿ ಆಳುಗಳನ್ನು ಇಟ್ಟುಕೊಳ್ಳೇಬೇಕಾಗ್ತದೆ ಅಂತ ಒಂದು ಭಾವನೆ ಇದೆ. ಅಂದರೆ ನಾವು ಪ್ರತಿನಿತ್ಯ ತೋಟಕ್ಕೆ ಹೋಗಿ ಏನಾದರೂ ಅಲ್ಲಿರುವ ಗಿಡಗಳನ್ನು ತುಂಡು ಮಾಡಿಕೊಂಡು ಏನೇನು ಕಳೆಯನ್ನು ಕೀಳ್ತಾ ಇರುವುದಕ್ಕಿಂತ ನಾವೇ ನಾಟಿ ಮಾಡುವಂಥ ಒಂದು ಕ್ರಮವನ್ನು ಕಲಿತುಕೊಂಡ್ರೆ ನಾವು ಗಿಡಗಳನ್ನು ಕಳೆಗಳನ್ನು ಉಳಿಸ್ಕೊಂಡು ಕೃಷಿಯನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಕೂಲಿ ಆಳುಗಳು ಅನಿವಾರ್ಯತೆ ಇದ್ದರೆ ಉಪಯೋಗಿಸ್ಕೊಳ್ಬೋದು, ಅದು ಬೇರೆ ವಿಷಯ. ಆದರೆ ನಮಗೆ ಆರೋಗ್ಯ ಇದ್ದು ಅಥವಾ ನಾವು ಕೆಲಸ ಮಾಡುವ ಸಾಮರ್ಥ್ಯ ಇದ್ದರೆ ನಾವು ಯಾವುದೇ ಕಾರಣಕ್ಕೂ ಕೂಲಿ ಆಳುಗಳನ್ನು ಅವಲಂಬಿಸಬೇಕಂತ ಇಲ್ಲ. ಅದಕ್ಕೆ ಬೇಕಾಗಿ ನಾನು ಹೇಳಿದ್ದು ಕೂಲಿ ಆಳುವಿನ ಅಗತ್ಯ ಇಲ್ಲ ಅಂತ. 100 ಅಡಿಕೆ ಗಿಡದಲ್ಲಿ ಕೇವಲ 2 ಗಂಟೆ ಟೈಮಲ್ಲಿ, ಒಂದೇ ದಿನದಲ್ಲಿ ಅಲ್ಲ, ನಾನು ಒಂದು ದಿನ 1 ಗಂಟೆಯಲ್ಲಿ ಕೆಲಸ ಮಾಡಿದ್ದೇನೆ, ಇನ್ನು ಮರುದಿನ 1 ಗಂಟೆ ಕೆಲಸ ಮಾಡಿದ್ದೇನೆ. ಕಡಿಮೆ ಖರ್ಚಿನಲ್ಲಿ ಹೇಗೆ ನಾವು ಕೆಲಸಗಳನ್ನು ಮಾಡಿಕೊಳ್ಬೋದು ಅಂತ. ನಮಗೆ ಮುಖ್ಯವಾಗಿ ಒಂದು ಒಳ್ಳೆಯ ಗುಣಮಟ್ಟದ ಗಿಡಗಳು ಸಿಕ್ಕಿದರೆ ಸಾಕು. ನೋಡಿ ಸ್ನೇಹಿತರೆ, ಈ ಭಾಗದಲ್ಲಿ ನಾನು ಹೆಚ್ಚು ಕಡಿಮೆ 100 ಗಿಡಕ್ಕೆ ಕರಿಮೆಣಸು ಬಳ್ಳಿ ನಾಟಿ ಮಾಡಿದ್ದೇನೆ. ಇದು ನನ್ನ ಸ್ನೇಹಿತರು ಕೊಟ್ಟ ಬಳ್ಳಿಯನ್ನು ನಾನು ಟಾಪ್ ಶೂಟ್ ಕೊಟ್ಟಿದ್ದಾರೆ ಅಂತ ಹೇಳಿದೆ, ಆ ಬಳ್ಳಿಯನ್ನು ನಾನು ನಾಟಿ ಮಾಡಿದ್ದು ಸ್ನೇಹಿತರೆ. ಇಲ್ಲಿ ನಾವು ಬಳ್ಳಿಯನ್ನು ನಾಟಿ ಮಾಡುವಾಗ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದೇನಂತ ಹೇಳಿದರೆ, ನಮಗೆ ನಿರಂತರವಾಗಿ ಮಳೆ ಇರ್ತಾ ಇರಬೇಕು, ಇಲ್ಲದಿದ್ದರೆ ಈ ಬಳ್ಳಿ ಒಣಗಿ ಹೋಗ್ತದೆ. ಇಲ್ಲಿ ಮೊದಲನೇ ಕೆಲಸ ಏನಂತ ಹೇಳಿದರೆ, ನಾವು ಅಡಿಕೆ ಮರದ ಬುಡವನ್ನು ಸ್ವಲ್ಪ ಸ್ವಚ್ಛಗೊಳಿಸಬೇಕು. ಯಾಕಂತ ಹೇಳಿದರೆ ಇಲ್ಲಿ ನಾವು ನೆಟ್ಟ ಜಾಗಕ್ಕೆ ನೇರವಾಗಿ ಮಣ್ಣು ಟಚ್ ಆಗಬೇಕು, ಅಂದರೆ ಬೇರು ಬರಬೇಕಲ್ಲ. ನಾವು ಸಂಪೂರ್ಣ ಕಳೆಯ ಮೇಲೆ ಆಗಲಿ ಅಥವಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಏನಂತ ಹೇಳಿದರೆ, ಯಾವುದೇ ಬೇರನ್ನು ಒಂದು ತುಂಡು ಮಾಡುವಂಥ ಪ್ರಶ್ನೆ ಬರುವುದಿಲ್ಲ ಸ್ನೇಹಿತರೆ. ಎಲ್ಲರೂ ಕೃಷಿಕರು ಏನು ಮಾಡ್ತಾರೆ, ಗಿಡಗಳನ್ನು ನಾಟಿ ಮಾಡುವಾಗ ಗುಂಡಿ ಮಾಡಿ ನೆಡುವಂಥದ್ದೇ ಕ್ರಮ. ಪ್ರತಿಯೊಂದು ಗಿಡಕ್ಕೂ ಗುಂಡಿ ಅಗತ್ಯ ಇಲ್ಲ ಅಂತಲೇ ನಾನು ಹೇಳ್ತಾ ಇರೋದು. ಅದು ಅಡಿಕೆ ಗಿಡನೂ ಆಗಿರಲಿ ಅಥವಾ ಯಾವುದೇ ಗಿಡ ಆಗಿರಲಿ, ಇಲ್ಲಿ ಗುಂಡಿ ಮಾಡಿ ನಾನು ನಾಟಿ ಮಾಡೋದಲ್ಲ ಸ್ನೇಹಿತರೆ, ಇದು ಮುಖ್ಯ ವಿಷಯ. ಈ ಬಳ್ಳಿಗಳಿಗೆ ಯಾವುದೇ ಬೇರು ಇರುವುದಿಲ್ಲ ನೋಡಿ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಅಥವಾ ಬಿಸಿಲಿರುವಾಗ ನಾಟಿ ಮಾಡಿದರೆ ಈ ಬಳ್ಳಿಗಳೇ ಒಣಗಿ ಹೋಗ್ತದೆ. ಇನ್ನೂ ಮಣ್ಣು ಹಾಕಿ ನಾವು ನೆಟ್ಟ ನಂತರ ಇದಕ್ಕೆ ಬೇರು ಬರಬೇಕು. ಹಾಗಾಗಿ ಆದಷ್ಟು ತೇವಾಂಶ ಅಥವಾ ಜಾಸ್ತಿ ಮಳೆ ಇರುವ ಸಮಯದಲ್ಲಿ ಇದೊಂದು ಒಳ್ಳೆಯ ಉಪಯೋಗಕ್ಕೆ ಬರ್ತದೆ ಈ ರೀತಿಯ ಬಳ್ಳಿಗಳು. ಈ ಬಳ್ಳಿಯನ್ನು ನಾನು ಹೀಗೆ ನೆಲಕ್ಕೆ ಟಚ್ ಮಾಡಿ ಇಲ್ಲಿ ಕಟ್ಟು ಬಿಟ್ಟಿದ್ದೇನೆ ನೋಡಿ. ಅಂದರೆ ಈ ಬಳ್ಳಿ ತುಂಬ ಉದ್ದ ಇತ್ತು, ಹಾಗಾಗಿ 2 ಹಗ್ಗ ಹಾಕಿದ್ದೇನೆ ನೋಡಿ. ಇಲ್ಲಿ ನಂತರ ಈ ಜಾಗಕ್ಕೆ ನಾನು ಕೇವಲ ಇಟ್ಟು ಬಿಟ್ಟದ್ದು ಮಾತ್ರ ನೋಡಿ. ಅಂದರೆ ಇಲ್ಲಿ ಹೆಚ್ಚು ಕಡಿಮೆ 2 ಗಂಟು ನಮ್ಮ ಮಣ್ಣಿಗೆ ಟಚ್ ಆಗಬೇಕು. ಒಂದು ಇಲ್ಲಿ ಮತ್ತು ಈ ಭಾಗ, ಇಲ್ಲಿ ಇಷ್ಟು ಮಣ್ಣು ಮುಳುಗಬೇಕು. ಹಾಗಾದರೆ ಏನು ಮಾಡಬೇಕು, ಅದನ್ನು ಇನ್ನೂ ಸ್ವಲ್ಪ ನಾವು ಜಾರಿಸಬೇಕಾಗ್ತದೆ. ಅಂದರೆ 2 ಗಂಟಿನವರೆಗೆ ನಾವು ಮಣ್ಣನ್ನು ಹಾಕಲೇಬೇಕಾಗ್ತದೆ. ಬೇರು ಬರುವುದು ಇಲ್ಲಿಂದ ಅಥವಾ ಈ ಜಾಗದಿಂದ ಬೇರು ಬರ್ತದೆ. ಏನು ಮಾಡಬೇಕಂತ ಹೇಳಿದರೆ ನೋಡಿ, ಇಷ್ಟು ಸುಲಭದಲ್ಲಿ ಕಟ್ಟುವುದು, ಈಗ ನೆಲದ ಮೇಲೆ ಇಡೋದು. ಯಾವುದೇ ನಿಮಗೆ ಹಾರೆ ಪಿಕ್ಕಸು ಏನೂ ಬೇಡ, ಗುಂಡಿ ಮಾಡಲಿಕ್ಕಿಲ್ಲಲ್ವ. ನಾವೇನು ಮಾಡಬೇಕಂತ ಹೇಳಿದರೆ, ನಮ್ಮ ಬೇರೆ ಜಾಗದಲ್ಲಿ, ತೋಟದಿಂದ ಹೊರಗಡೆ ಅಡಿಕೆ ಗಿಡಗಳ ಬೇರು ಇಲ್ಲದ ಜಾಗದಲ್ಲಿ ಒಂದು ಮಣ್ಣು ತೆಗೆಯುವಂಥ ವ್ಯವಸ್ಥೆಯನ್ನು ಮಾಡಿ ನೋಡಿ. ಆಮೇಲೆ ಇಲ್ಲಿ ತೋರಿಸ್ತೇನೆ ನಿಮಗೆ ನಾನು ಹೇಗೆ ಮಾಡಿದ್ದೇನೆ ಅಂತ ಹೇಳಿದರೆ, ನಿಮಗೆ ಇಲ್ಲಿ ನಾಟಿ ಮಾಡಿದ್ದು ಕಾಣಬಹುದು. ಇಲ್ಲಿ ನಾನು ಇದರ ಮೇಲ್ಗಡೆ ಮಣ್ಣು ಹಾಕಿದ್ದೇನೆ ನೋಡಿ. ಇದು ಕಳೆಯನ್ನು ಮುಚ್ಚಿದ್ದು, ಯಾಕೆಂತ ಹೇಳಿದರೆ ಅಡಿಕೆ ಸೋಗೆಯಿಂದ ಮಳೆ ನೀರು ಬಂದು ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ ನೋಡಿ. ಈ ರೀತಿ ನಾವು ಹೊರಗಡೆಯಿಂದ ಒಂದಿಷ್ಟು ಮಣ್ಣು ತಂದು ಅದರ ಮೇಲೆ ಹಾಕಿಬಿಡುವುದು ಸ್ನೇಹಿತರೆ. ಇಲ್ಲಿ ನಿಮಗೆ ನೇರವಾಗಿ ಇನ್ನೊಮ್ಮೆ ತೋರಿಸ್ತೇನೆ. ಇಲ್ಲಿ ನಾನು ಮಣ್ಣು ತಂದು ಹಾಕಿದ್ದೇನೆ ನೋಡಿ. ಇದರಲ್ಲಿ ಜಾಸ್ತಿ ಮಣ್ಣೇನು ಉಪಯೋಗಿಸಲಿಕ್ಕಿಲ್ಲ. ಇಲ್ಲಿ ನೀವು ಗಮನಿಸಿದಾಗೆ ಇಲ್ಲಿ ನೋಡಿ, ಈ ರೀತಿ ಮಣ್ಣನ್ನು ಹಾಕಿ ಬಿಡೋದು.
ಇಲ್ಲಿ ಸ್ವಲ್ಪ ಎತ್ತರ ಜಾಗದ ಕಾರಣ ನಾವು ಮಣ್ಣನ್ನು ಸ್ವಲ್ಪ ಏರಿಸಿ ಹಾಕುವ. ಹೀಗೆ ಇದರಿಂದ ಏನು ಲಾಭ ಅಂತ ಹೇಳಿದರೆ, ನಮಗೆ ಯಾವುದೇ ಅಡಿಕೆ ಗಿಡದ ಬೇರು ತುಂಡಾಗುವ ಪ್ರಶ್ನೆ ಇಲ್ಲ ಸ್ನೇಹಿತರೆ. ನೋಡಿ, ಆಮೇಲೆ ಇಲ್ಲಿಯೇ ಕಸಗಡ್ಡಿ ಇರ್ತದೆ ನೋಡಿ. ನಮ್ಮ ತೋಟದಲ್ಲಿ ಅಂತೂ ಬೇಕಾದಷ್ಟಿದೆ ನೋಡಿ. ಈ ಕಸಗಡ್ಡಿಯನ್ನು ಇಲ್ಲಿಗೆ ಹೀಗೆ ಮುಚ್ಚಿಬಿಡುತ್ತೆ. ಮಳೆ ನೀರಿಗೆ ಈ ಮಣ್ಣು ಕೊಚ್ಚಿಕೊಂಡು ಹೋಗ್ತದೆ. ಇಲ್ಲದಿದ್ದರೆ ಈ ರೀತಿ ಮುಚ್ಚಿಕೊಂಡು ಬಿಟ್ಟರೆ ನಮ್ಮ ಕರಿಮೆಣಸು ಬಳ್ಳಿ ನಾಟಿ ಮಾಡಿ ಆಯಿತು ಸ್ನೇಹಿತರೆ. ನೋಡಿ, ಇಷ್ಟು ಬಳ್ಳಿ ಸಿಕ್ಕಿದರೆ ನಾವು ಇದನ್ನು ಎಲ್ಲವನ್ನೂ ನಾಟಿ ಮಾಡಬೇಕಂತಲೂ ಇಲ್ಲ. ನನ್ನಲ್ಲಿ ಸಾಕಷ್ಟು ಬಳ್ಳಿ ಇದ್ದ ಕಾರಣ ನಾನು ಇಷ್ಟಿಷ್ಟು ಉದ್ದ ಬಳ್ಳಿಯನ್ನು ನಾಟಿ ಮಾಡಿದ್ದೇನೆ. ಇಲ್ಲದಿದ್ದರೆ ನಿಮಗೆ ಇದೇ ಬಳ್ಳಿಯನ್ನು ತುಂಡು ತುಂಡು ಮಾಡಿ ಗಿಡಗಳನ್ನು ಮಾಡ್ಬೋದು. ಅದನ್ನು ಕೂಡ ಹೇಳಿಕೊಡ್ತೇನೆ ಹೇಗೆ ಅಂತ. ನೋಡಿ ಸ್ನೇಹಿತರೆ, ನಾನು ನಾಟಿ ಮಾಡಿದ ಎಲ್ಲ ಗಿಡಗಳು ಕೂಡ ಪನಿಯೂರು ಒಂದು ವೆರೈಟಿ. ನೋಡಿ, ಇದು ನರ್ಸರಿಯಿಂದ ತಂದ ಗಿಡ. ನೋಡಿ, ಇದರಲ್ಲಿ ಅವರೊಂದು 2-3 ಕಡ್ಡಿಯನ್ನು ಹೀಗೆ ಇಟ್ಟಿರ್ತಾರೆ. ನಾನು ದೊಡ್ಡ ದೊಡ್ಡ ಬಳ್ಳಿಯನ್ನೇ ಅಲ್ಲಿ ನಾಟಿ ಮಾಡಿದ್ದೇನಲ್ಲ, ಅಂಥದ್ದೇ ಬಳ್ಳಿ ಸಿಕ್ಕಿದರೆ ನೋಡಿ, ಇಷ್ಟೇ ಸಣ್ಣ ತುಂಡು ತುಂಡು ಮಾಡಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಇಟ್ಟುಬಿಟ್ರೆ ಇದು ಒಳಗಡೆ ಬೇರು ಬರ್ತದೆ, ಇಲ್ಲಿ ಗಿಡಗಳು ಬರ್ತದೆ. ಇದರಲ್ಲಿ ಒಂದು 2-3 ಕಡ್ಡಿ ಇಟ್ಟರೂ ಕೂಡ ಕೆಲವು ಗಿಡಗಳು ಸತ್ತಿರ್ತದೆ. ನೋಡಿ, ಇದೊಂದು ಹೋಗಿದೆ. ಇಲ್ಲಿ 2 ಗಿಡದಲ್ಲಿ ಚಿಗುರು ಬಂದಿದೆ ನೋಡಿ. ಹೀಗೆ ಕೆಲವು ಗಿಡದಲ್ಲಿ ಎಲ್ಲವೂ ಸಾಯ್ಬೋದು. ನೋಡಿ, ಇದೊಂದು ಗಿಡದಲ್ಲಿ ಎಲ್ಲವೂ ಹೋಗಿದೆ. ನಮಗೆ ಇದು ಹಣ ಕೊಟ್ಟರೆ ಇಂಥ ಗಿಡಗಳು ಸಿಗ್ತದೆ ನೋಡಿ. ಇದರಲ್ಲಿ 3-4 ಇಟ್ಟಿದ್ದಾರೆ ಇವರು. ಇದರಲ್ಲಿ 3 ಚಿಗುರು ಬಂದಿದೆ ನೋಡಿ. ಹೀಗೆ ಇದನ್ನು ಕೂಡ ನಾಟಿ ಮಾಡಲಿಕ್ಕೆ ಗುಂಡಿ ಬೇಡ ಸ್ನೇಹಿತರೆ. ನಿಮಗೆ ಆಶ್ಚರ್ಯ ಆಗುವುದು, ಇದನ್ನು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಉಂಟು, ಇದನ್ನು ಗುಂಡಿ ಮಾಡದೆ ಹೇಗೆ ನೆಡುವುದಂತ. ಇದನ್ನು ನಾನು ಹೇಗೆ ನಡುವುದಂತ ತೋರಿಸಿಕೊಡ್ತೇನೆ. ತೊಟ್ಟೆಯಲ್ಲಿರುವ ಕಾರಣ ಅದಕ್ಕೆ ಬೇರೆ ಬಂದಿರ್ತದೆ. ನೀವು ಯಾವುದೇ ಸಮಯದಲ್ಲೂ ನಾಟಿ ಮಾಡ್ಬೋದು, ಬಿಸಿಲಿರಲಿ ಮಳೆ ಇರಲಿ ನಾಟಿ ಮಾಡ್ಬೋದು ಸ್ನೇಹಿತರೆ. ಇಂತಹ ಪ್ಲಾಸ್ಟಿಕ್ ತೊಟ್ಟೆ ಇರುವ ಗಿಡವನ್ನು ನಾಟಿ ಮಾಡಬೇಕಾದ್ರೆ ಇದರ ಮಣ್ಣು ಯಾವುದೇ ಕಾರಣಕ್ಕೂ ನಾವು ಕವರನ್ನು ತೆಗೆಯುವಾಗ ಉದುರಿ ಹೋಗಬಾರ್ದು. ಅದಕ್ಕೆ ನಾವು ಏನು ಮಾಡಬೇಕು, 1-2 ದಿನ ನೀರು ಕೊಡುವುದನ್ನು ನಿಲ್ಲಿಸಬೇಕು. ಇದು ಸ್ವಲ್ಪ ಇಟ್ಟಿಗೆ ರೀತಿ ಆದರೆ ನಮಗೆ ಪ್ಲಾಸ್ಟಿಕ್ ಹಾಳೆಯನ್ನು ಹರಿದು ತೆಗೆದ್ರೂ ಇದು ಬೇರೆಯನ್ನು ಮಣ್ಣನ್ನು ಉದುರಿ ಬೀಳುವುದಿಲ್ಲ. ಆಮೇಲೆ ಏನು ಮಾಡಬೇಕಂತ ಹೇಳಿದರೆ, ನಾವು ಅದೇ ರೀತಿ ಸುಲಭದಲ್ಲಿ ನಾಟಿ ಮಾಡ್ಬೋದು. ಇಲ್ಲಿ ಈ ರೀತಿಯ ಗಿಡವನ್ನು ನಾವು ಸ್ವಲ್ಪ ದೂರದಲ್ಲಿ, ಇದು ಚಿಕ್ಕ ಗಿಡ ಅಲ್ವಾ, ಇದನ್ನೇನು ಹಗ್ಗ ಕಟ್ಟಬೇಕಂತ ಅಗತ್ಯನಿಲ್ಲ. ನಾವೇನು ಮಾಡಬೇಕಂತ ಹೇಳಿದರೆ, ಕೇವಲ ನೋಡಿ ಹೀಗೆ ಅಡ್ಡವಾಗಿ ಮಲಗಿಸಿ ಬಿಡುವುದು. ಹೀಗೆ ನೋಡಿ, ಅದೇ ರೀತಿ ನಾನು ನಾಟಿ ಮಾಡಿದ್ದು. ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ, ಇಲ್ಲಿ ಅಡ್ಡಲಾಗಿ ಮಲಗಿಸಿ ಬಿಡುವುದು. ಪ್ಲಾಸ್ಟಿಕ್ ತೊಟ್ಟೆಯನ್ನು ಹೀಗೆ ತೆಗೆದ ನಂತರ ಪ್ಲಾಸ್ಟಿಕ್ ಅವರನ್ನು ಹಾಳೆಯನ್ನು ಹರಿಯುವುದು, ಜಾಗ್ರತೆಯಾಗಿ ಹೀಗೆ ಇಟ್ಟು ಬಿಡುವುದು. ಗಿಡ ನೆಟ್ಟಾಯಿತು ಸ್ನೇಹಿತರೆ. ಇದಕ್ಕೆ ಯಾಕೆ ಕೂಲಿ ಕೆಲಸದವರು. ಆಮೇಲೆ ಏನು ಮಾಡಬೇಕು, ಹೊರಗಿನಿಂದ ಸ್ವಲ್ಪ ಮಣ್ಣನ್ನು ತಂದು ಅದರ ಮೇಲೆ ಮುಚ್ಚಿಬಿಡುವುದು. ನೋಡಿ, ಕಾಣ್ತದಲ್ಲ ನಿಮಗೆ, ಬೇರು ಬಂದಿರ್ತದೆ ಮೊದಲೇ. ಹಾಗಾಗಿ ಇಂಥ ಗಿಡ ಹಣ ಕೊಟ್ಟರೇನು ಕೂಡ ನಮಗೆ ಲಾಭ ಜಾಸ್ತಿ. ಯಾಕಂತ ಹೇಳಿದರೆ ಇದರಲ್ಲಿ ಸಾಯುವ ಪ್ರಮಾಣ ಕಮ್ಮಿ ಇರ್ತದೆ ನೆಟ್ಟ ನಂತರ. ನಾನು ಆಗ ಬಳ್ಳಿ ನೆಟ್ಟದ್ರಲ್ಲಿ ಸ್ವಲ್ಪ ಸಾಯುವ ಸಾಧ್ಯತೆ ಇದೆ, ಎಲ್ಲವೂ ಬರುವುದಿಲ್ಲ. ಆದರೆ ಅದಕ್ಕೆ ಹಣ ಖರ್ಚು ಕಮ್ಮಿ ಇರ್ತದೆ. ಬಳ್ಳಿ ಉಚಿತವಾಗಿಯೂ ಸಿಗ್ಬೋದು ನಿಮಗೆ, ಅಥವಾ ಹಣ ಕೊಡೋದಾದರೂ ಒಂದು ಬಳ್ಳಿಗೆ ಒಂದು 10 ರೂಪಾಯಿ ಎಲ್ಲ ಇರ್ತದೆ. ಇಂಥ ತೊಟ್ಟೆ ಗಿಡಗಳಿಗಾದರೆ 25-30ವರೆಗೆ ನಡೆಯುತ್ತದೆ ಸ್ನೇಹಿತರೆ ಮಾರುಕಟ್ಟೆ ರೇಟು. ಹಾಗಾಗಿ ನಿಮಗೆ ಹಣದ ವಿಷಯ ಅಲ್ಲ, ನಾಟಿ ಮಾಡುವ ವಿಷಯ ಹೇಗೆ ಅಂತ ಹೇಳಿದರೆ ಅತ್ಯಂತ ಸುಲಭ, ಯಾವುದೇ ಖರ್ಚು ವೆಚ್ಚ ಇಲ್ಲ. ಇನ್ನು ಇದು ಚಿಗುರು ಬಂದ ನಂತರ ಬೆಳವಣಿಗೆ ಆಗ್ತಾ ಬಂದ ಹಾಗೆಯೇ ಈ ಅಡಿಕೆ ಮರಕ್ಕೆ ಕಟ್ಟಿಕೊಂಡು ಹೋಗ್ಬೋದು ಸ್ನೇಹಿತರೆ. ಹಾಗಾಗಿ ಅತ್ಯಂತ ಸುಲಭ ಈ ಕರಿಮೆಣಸಿನ ಗಿಡಗಳನ್ನು ನಾಟಿ ಮಾಡೋದು. ನೋಡಿ, ಇದು ನಾನೇ ಮಾಡಿಕೊಂಡಂದು ವಿಧಾನ. ಇಂಥ ಪ್ಲಾಸ್ಟಿಕ್ ಗ್ಲಾಸು 1 ರೂಪಾಯಿಗೆ ಸಿಗ್ತದೆ ನಮಗೆ. ಇದಕ್ಕೆ ನಾವು ಸೈಡಲ್ಲಿ ಒಂದು 3-4 ತೂತು ಮಾಡಬೇಕಾಗ್ತದೆ, ಅಂದರೆ ಹೆಚ್ಚುವರಿ ನೀರು ಹರಿದೋಗ್ಲಿಕ್ಕೆ. ಏನು ಮಾಡಬೇಕು ನಾವು, ಇಲ್ಲಿ ನೋಡಿ, ನಾನು ಇಷ್ಟೇ ಸಣ್ಣ ಒಂದೇ ಗಂಟಿರುವಂಥ ಒಂದು ಕೋಲನ್ನು ಇಲ್ಲಿ ಇಟ್ಟುಬಿಟ್ಟದ್ದು ಸ್ನೇಹಿತರೆ. ಎಲ್ಲಿ ಗಂಟು ಬರ್ತದೆ ಆ ಜಾಗ ಮಣ್ಣಿಗೆ ಟಚ್ ಆಗುವಾಗೆ ಇಟ್ಟುಬಿಟ್ಟದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಕೇವಲ ಇಷ್ಟುದ್ದದೊಂದು ಗಂಟು, ಅಂದರೆ ಆ ಗಂಟು ಬರುವ ಜಾಗವನ್ನು ಮಣ್ಣಿಗೆ ಇಟ್ಟು ಬಿಡುವುದು ಅಷ್ಟೇ. ಅತಿ ಕಡಿಮೆ ಖರ್ಚಿನಲ್ಲಿ ಗಿಡ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಅಂದರೆ ಯಾವುದೇ ರೀತಿಯ ನಮಗೆ ಜಾಸ್ತಿ ಬಳ್ಳಿ ಇಲ್ಲದಿದ್ದರೆ ಅತಿ ಕಡಿಮೆ ಬಳ್ಳಿಯಿಂದ ನಾವು ತುಂಬ ಗಿಡಗಳನ್ನು ಮಾಡಿಕೊಳ್ಬೋದು ಸ್ನೇಹಿತರೆ. ನೋಡಿ, ಏನು ಖರ್ಚು ವೆಚ್ಚ ಇಲ್ಲ, ಎಷ್ಟು ಸುಲಭದಲ್ಲಿ ಆಗಿದೆ ನೋಡಿ. ಇದನ್ನು ಕೂಡ ಅದೇ ರೀತಿ ನಾವು ಗಿಡ ನಾಟಿ ಮಾಡೋದಂತ ಹೇಳಿದರೆ ಗುಂಡಿ ತೆಗಿಲಿಕ್ಕಿಲ್ಲ. ನೋಡಿ, ಈ ರೀತಿ ಅಡಿಕೆ ಮರದ ಬುಡಕ್ಕೆ ಹೀಗೆ ಇದನ್ನು ಮಲಗಿಸಿ ಬಿಡುವುದು, ಇದನ್ನು ಅಡಿಕೆ ಗಿಡಕ್ಕೆ ಕಟ್ಟಿಬಿಡುವುದು. ಹೀಗೆ ಇಲ್ಲಿಗೆ ಸ್ವಲ್ಪ ಮಣ್ಣು ಹಾಕಿಬಿಡುವುದು, ಇಷ್ಟೇ ಸ್ನೇಹಿತರೆ. ಇದಕ್ಕೆ ನಾವು ಯಾವುದೇ ಒಂದು ಖರ್ಚು ವೆಚ್ಚ ಮಾಡುವಂಥ ಅಗತ್ಯ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಕರಿಮೆಣಸು ಗಿಡವನ್ನು ಹೇಗೆ ನಾಟಿ ಮಾಡೋದು ಅಂತ. ಆಮೇಲೆ ಇದಕ್ಕೆ ಪುನಃ ರಾಸಾಯನಿಕ ಸ್ಪ್ರೇ ಮಾಡೋದು ಅದು ಇದು ಎಲ್ಲ ಮಾಡಿಕೊಂಡು ಕೂತ್ರೆ ನಮಗೆ ಇದರಲ್ಲೂ ಕೂಡ ನೆಮ್ಮದಿ ಇರುವುದಿಲ್ಲ. ಯಾಕೆ ಹೇಳಿ, ಕರಿಮೆಣಸಿನ ಬಳ್ಳಿಯಷ್ಟು ಸಾಯುವಂತಹ ಒಂದು ಗಿಡ ಯಾವುದಿಲ್ಲ. ಅಂದರೆ ಬದುಕ್ತದೆ, ಆದರೆ ಎಷ್ಟು ಒಳ್ಳೆಯ ಇಳುವರಿನ ಕೊಡ್ತಾ ಇದ್ದರೂ ಕೂಡ ಅದು ಯಾವಾಗ ಸಾಯ್ತದೆ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅದಕ್ಕೆ ಬೇಕಾದಂಥ ರೋಗಗಳೆಲ್ಲ ರೆಡಿ ಉಂಟದು.
ಆದರೆ ಕೆಲವು ಕೃಷಿಕರು ಅದಕ್ಕೂ ರಾಸಾಯನಿಕ ಬೆಳೆದುಕೊಂಡು ಹೊಡೆದುಕೊಂಡು ಏನೇನು ಮಾಡಿಕೊಂಡು ಅವರ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಕೃಷಿ ಮಾಡ್ತಾ ಇರುವವರಿದ್ದಾರೆ. ನಾವು ಕರಿಮೆಣಸಿನ ಕೃಷಿ ನಾಟಿ ಮಾಡಿದ ನಂತರ ನಮ್ಮ ಕೆಲಸ ಹೇಗೆ, ನಾವು ಸತ್ತ ಜಾಗಕ್ಕೆ ಮರುನಾಟಿ ಮಾಡ್ತಾ ಇರೋದು ಅಷ್ಟೇ. ಹೀಗೆ ಮಾಡ್ತಾ ಇದ್ರೂ ಕೂಡ ನಾವೊಬ್ಬರು ಒಳ್ಳೆಯ ಕರಿಮೆಣಸು ಕೃಷಿಕರಾಗಿಯೇ ಇರ್ತೇವೆ. ಆದರೆ ಇಲ್ಲಿ ಅಡಿಕೆ ಮರಗಳು ಸಾಕಷ್ಟು ಎತ್ತರ ಬೆಳೆದಿರಬೇಕು ಸ್ನೇಹಿತರೆ, ಅದೊಂದು ಮುಖ್ಯ ವಿಷಯ. ಅಡಿಕೆ ಮರಗಳು ಇದ್ದಾಗ ನಾವು ನಾಟಿ ಮಾಡಿದರೆ ಕರಿಮೆಣಸು ಬಳ್ಳಿ ಬೆಳವಣಿಗೆ ಆದಾಗಿನೇ ಅಡಿಕೆ ಮರ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಮೊದಲು ಅಡಿಕೆ ನಾಟಿ ಮಾಡಿ ಒಂದು 2-3 ವರ್ಷದ ನಂತರ ಅಲ್ಲಿ ಕೊಕ್ಕೋ, ಜಾಯಿಕಾಯಿ ಇಂತಹ ಗಿಡಗಳು ನಿಧಾನವಾಗಿ ಬೆಳೆಯುವ ಗಿಡಗಳನ್ನು ನಾಟಿ ಮಾಡಿದರೆ ಆನಂತರ ಒಂದು 5-6 ವರ್ಷ ಹೋದ ನಂತರ ಸಾಕಷ್ಟು ಅಡಿಕೆ ಮರಗಳು ಎತ್ತರ ಹೋದ ನಂತರ ಆರಾಮವಾಗಿ ನೀವು ಬುಡದಲ್ಲಿ ಕರಿಮೆಣಸು ಬಳ್ಳಿಯನ್ನು ನಾಟಿ ಮಾಡುವುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳುವುದೇನಂತ ಹೇಳಿದರೆ, ಭವಿಷ್ಯದಲ್ಲಿ ಅಡಿಕೆಯಷ್ಟೇ ಹಣವನ್ನು ನಮಗೆ ಎಡೆ ಕೃಷಿಗಳು ಕೊಟ್ಟರೆ ನಮ್ಮ ಅಡಿಕೆಯ ಮೇಲಿನ ಒತ್ತಡ ಮತ್ತು ಅಡಿಕೆ ಮೇಲಿನ ಅವಲಂಬನೆ ತಪ್ತದೆ ಸ್ನೇಹಿತರೆ. ಹಾಗಾಗಿ ಅಡಿಕೆಯಲ್ಲಿ ನಿರಂತರವಾಗಿ ಬೆಲೆ ಒಂದೇ ರೀತಿ ಇರ್ತದಂತೆ ಹೇಳಲಿಕ್ಕೂ ಆಗೋದಿಲ್ಲ, ಅಷ್ಟೇ ರೋಗ ಬಾಧೆಗಳು ಕೂಡ ಇದೆ. ಹಾಗಾಗಿ ನಾವು ಅಡಿಕೆ ತೋಟದ ಒಳಗಡೆ ವಿವಿಧ ರೀತಿಯ ಎಡೆ ಕೃಷಿಗಳನ್ನು ಮಾಡಿದರೆ ನಮ್ಮ ಆದಾಯಗಳನ್ನು ಸ್ವಲ್ಪ ಉತ್ತಮಗೊಳಿಸ್ಬೋದು. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.